ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರೂಜಿ ಯೂಟ್ಯೂಬ್ ಚಾನಲ್. ನಾವಿವತ್ತು ನೋಡೋಣ CET ರ್ಯಾಂಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಫಸ್ಟ್ ಇಂಜಿನಿಯರಿಂಗ್ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡಲು ನಮಗೆ ಏನೇನು ಬೇಕಂದರೆ, ಫಸ್ಟ್ ನಿಮ್ಮ ಸೆಕೆಂಡ್ PUC ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ನಮ್ಮ ಹತ್ರ ಇರಬೇಕು. ನೆಕ್ಸ್ಟ್ CET ಸ್ಕೋರ್, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ನಿಮ್ಮ CET ಸ್ಕೋರ್ನ ನೋಟ್ ಡೌನ್ ಮಾಡಿಕೊಂಡು ಯಾವ ಫಾರ್ಮುಲಾ ಯೂಸ್ ಮಾಡಿ ಇಂಜಿನಿಯರಿಂಗ್ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ. ನಿಮ್ಮ ಸೆಕೆಂಡ್ PUC ಫಿಸಿಕ್ಸ್ ಮಾರ್ಕ್ಸ್ ಮತ್ತು ನಿಮ್ಮ ಕೆಮಿಸ್ಟ್ರಿ ಮಾರ್ಕ್ಸ್ ಪ್ಲಸ್ ಮ್ಯಾಥಮೆಟಿಕ್ಸ್ ಮೂರು ಮಾರ್ಕ್ಸನ್ನು ಪ್ಲಸ್ ಮಾಡಿ ಎಡಿಷನ್ ಮಾಡಿ ಡಿವೈಡೆಡ್ ಬೈ 3 ಮಾಡೋದು. ನಿಮಗೆ 3ರಲ್ಲಿ 100 ಬಂದಿದ್ದರೆ 100 ಪ್ಲಸ್ 100 ವಿಚ್ ಈಸ್ ಈಕ್ವಲ್ ಟು 300 ಡಿವೈಡೆಡ್ ಬೈ 3 ವಿಚ್ ಈಸ್ 100 ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್. ನೆಕ್ಸ್ಟ್ ಸ್ಟೆಪ್ಪು CET ಸ್ಕೋರ್, ನಿಮ್ಮ ಫಿಸಿಕ್ಸ್ ಸ್ಕೋರ್ ಪ್ಲಸ್ ಕೆಮಿಸ್ಟ್ರಿ ಸ್ಕೋರ್ ಪ್ಲಸ್ ಮ್ಯಾಥಮೆಟಿಕ್ಸ್ ಸ್ಕೋರ್. ನಿಮ್ಮ 60ಗೆ 45, 35, 50 ನಿಮ್ದು ಏನು ಸ್ಕೋರ್ ಬರುತ್ತೋ ಅದನ್ನು ನೋಟ್ ಡೌನ್ ಮಾಡಿಕೊಂಡು ಈ ಫಾರ್ಮುಲಾದಲ್ಲಿ ಆ್ಯಡ್ ಮಾಡಬೇಕು. ನಿಮ್ಮ ಸೆಕೆಂಡ್ PUC ಸ್ಕೋರ್, PU ಮಾರ್ಕ್ಸ್ ಆ್ಯಂಡ್ CET ಸ್ಕೋರ್ ಇವೆರಡನ್ನೂ ಆ್ಯಡ್ ಮಾಡ್ಕೊಂಡು ನೆಕ್ಸ್ಟ್ ಅಗ್ರಿಗೇಟ್ ಮಾಡೋದು. ಯಾವ ಥರ ಅಗ್ರಿಗೇಟ್ ಮಾಡೋದು ಅಂದರೆ, ಸೆಕೆಂಡ್ PUC ಸ್ಕೋರ್ನ 50% ವೇಟೇಜ್ ತಗೊಳ್ತಾರೆ, ವೇಟೇಜ್ ಅದು. ನೆಕ್ಸ್ಟ್ CET ಸ್ಕೋರ್ನ 50% ವೇಟೇಜ್, ಎರಡದು 50% ವೇಟೇಜ್ ತಗೊಂಡು ಅಗ್ರಿಗೇಟ್ ಫಾರ್ಮ್ ಮಾಡ್ತಾರೆ. ಆ ಅಗ್ರಿಗೇಟ್ ಎಷ್ಟು ಬಂದುಬಿಟ್ಟು ಔಟ್ ಆಫ್ 100 ಆಗುತ್ತೆ. ಔಟ್ ಆಫ್ 100 ಅಗ್ರಿಗೇಟ್ ಏನು ಬರುತ್ತೋ ಆ ಮಾರ್ಕ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೊಗೊಂಡಿರ್ತಾರೋ 100ಗೆ ಅವರಿಗೆ ಫಸ್ಟ್ ರ್ಯಾಂಕ್. ಆ ಥರ ನಿಮ್ಮದು ಆ ಸ್ಕೋರ್ ನಿಮ್ದು ಎಲ್ಲಿ ಬರುತ್ತೋ, ನಿಮ್ಮ 97 ಬಂದಿದೆ ಅಂದ್ಕೊಳ್ಳಿ, 97 ಪಾಯಿಂಟ್ ಸಮಥಿಂಗ್ ಬಂದಿದೆ ಅಂದ್ಕೊಳ್ಳಿ, ಅದೇ ಹೈಯೆಸ್ಟ್ ಆಗಿದ್ದರೆ ನೀವೇ ಇಂಜಿನಿಯರಿಂಗ್ ಕರ್ನಾಟಕ ಸ್ಟೇಟ್ ಫಸ್ಟ್ ರ್ಯಾಂಕ್. ಅಗ್ರಿಗೇಟ್ ಸ್ಕೋರ್ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ನಿಮ್ಮ ಮೇಲೆ ಸ್ಟೆಪ್ಪಲ್ಲಿ ಸೆಕೆಂಡ್ PUC ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡಿರ್ತೀರ, ದ್ಯಾಟ್ ಡಿವೈಡೆಡ್ ಬೈ 2 ಮಾಡಬೇಕು. ನಿಮ್ಮದು 100 ಬಂದಿದ್ದರೆ 100 ಡಿವೈಡೆಡ್ ಬೈ 2, 100 ಡಿವೈಡೆಡ್ ಬೈ 2 ಆದರೆ 50 ಆಗುತ್ತೆ. ಅದೇ ಥರ ನಿಮ್ಮ 96, 97 ಅದು ಎಷ್ಟು ಬಂದಿರುತ್ತೋ ಸೆಕೆಂಡ್ PU ಮಾರ್ಕ್ಸ್, ದ್ಯಾಟ್ ಡಿವೈಡೆಡ್ ಬೈ 2 ಮಾಡಿ. ನೆಕ್ಸ್ಟ್ ನಿಮ್ಮ CET ಸ್ಕೋರ್ ಎಷ್ಟು ಬಂದಿರುತ್ತೋ 180ಗೆ 60 + 60 + 60 180 ಆಗಿದ್ದರೆ 180 ಇಂಟು 5 ಡಿವೈಡೆಡ್ ಬೈ 18 ಮಾಡಬೇಕು. ಬಿಕಾಸ್ ಇಲ್ಲಿ 50% ವೇಟೇಜ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ನಾಟ್ ಡಿವೈಡೆಡ್ ಬೈ 2 ಡೈರೆಕ್ಟ್ಲಿ ಮಾಡಿದರೆ ನಿಮ್ಮದು ತಪ್ಪು ಸ್ಕೋರ್ ಬರುತ್ತೆ. ಸೊ 50% ವೇಟೇಜ್ ಬರಬೇಕಂದ್ರೆ ಅಗ್ರಿಗೇಟೆಡ್ ಸ್ಕೋರ್ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ನಿಮ್ಮ ಸ್ಕೋರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸ್ಟೂಡೆಂಟ್ಸ್ ಈ ಫಾರ್ಮುಲಾಸ್ ನೋಟ್ ಮಾಡಿಕೊಂಡು ನಿಮ್ಮ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಅಗ್ರಿಗೇಟೆಡ್ ಸ್ಕೋರ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಯುವರ್ ಇಂಜಿನಿಯರಿಂಗ್ ರ್ಯಾಂಕ್ ವಿಲ್ ಬಿ ಗಿವನ್ ಬೇಸ್ಡ್ ಆನ್ ದಿಸ್ ಅಗ್ರಿಗೇಟೆಡ್ ಸ್ಕೋರ್. ಎಕ್ಸಾಂಪಲ್ ನೋಡೋಣ. ನಿಮ್ಮ ಸೆಕೆಂಡ್ PU ಸ್ಕೋರ್ ಫಿಸಿಕ್ಸ್ 97, ಕೆಮಿಸ್ಟ್ರಿ 94 ಪ್ಲಸ್ ಮ್ಯಾಥಮೆಟಿಕ್ಸ್ 100 ಬಂದಿದ್ದರೆ, ಆ್ಯಂಡ್ ನಿಮ್ಮ CET ಸ್ಕೋರ್ ಫಿಸಿಕ್ಸ್ 40, ಕೆಮಿಸ್ಟ್ರಿ 50 ಮತ್ತು ಮ್ಯಾಥಮೆಟಿಕ್ಸ್ 46 ಬಂದಿದ್ದರೆ, ನಿಮ್ಮ ಸೆಕೆಂಡ್ PU ಮಾರ್ಕ್ಸ್ ಏನಾಗುತ್ತೆ 97 + 94 + 100 ಡಿವೈಡೆಡ್ ಬೈ 3 ವಿಚ್ ಈಸ್ ಈಕ್ವಲ್ ಟು 291 ಡಿವೈಡೆಡ್ ಬೈ 3 ಅಂದರೆ 97 ಆಗುತ್ತೆ. ಆ ಫಾರ್ಮುಲಾ ಪ್ರೀವಿಯಸ್ ಸ್ಟೆಪ್ಪಲ್ಲಿ ತೋರಿಸಿದ್ದಲ್ಲ ಆ ಫಾರ್ಮುಲಾ ಪ್ರಕಾರ. ನೆಕ್ಸ್ಟ್ CET ಸ್ಕೋರ್ ಏನಾಗುತ್ತೆ 40 + 50 + 46 ವಿಚ್ ಈಸ್ ಈಕ್ವಲ್ ಟು 136 ಆಗುತ್ತೆ. ನೀವು ಅಗ್ರಿಗೇಟ್ ಸ್ಕೋರ್ ಏನಾಗುತ್ತೆ 97/2 ಅಂದರೆ ಸೆಕೆಂಡ್ PU ಮಾರ್ಕ್ಸ್ ಬೈ 2 ಪ್ಲಸ್ 136 CET ಸ್ಕೋರ್ ಇಂಟು 5 ಡಿವೈಡೆಡ್ ಬೈ 18. ಎಕ್ಸಾಕ್ಟ್ ಆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮ್ಮ 48.50 ಪ್ಲಸ್ 37.77 ವಿಚ್ ಈಸ್ ಈಕ್ವಲ್ ಟು 86.27 ನಿಮ್ಮ ಅಗ್ರಿಗೇಟೆಡ್ ಸ್ಕೋರ್ ಆಗುತ್ತೆ. ಅಗ್ರಿಗೇಟೆಡ್ ಸ್ಕೋರ್ ಔಟ್ ಆಫ್ 100ಗೆ 86.27. ಈ ಸ್ಕೋರ್ನ ನಿಮಗೆ ಇಂಜಿನಿಯರಿಂಗ್ ರ್ಯಾಂಕ್ KCET ರ್ಯಾಂಕ್ ಕೊಡೋದಕ್ಕೆ ಯೂಸ್ ಮಾಡ್ಕೋತಾರೆ. ಇದು ಹೈಯೆಸ್ಟ್ ಸ್ಕೋರ್ ಎಷ್ಟಿರುತ್ತೋ ಅವ್ರಿಗೆ KCET ಇಂಜಿನಿಯರಿಂಗ್ ಕರ್ನಾಟಕ ಸ್ಟೇಟ್ ಫಸ್ಟ್ ರ್ಯಾಂಕ್ ಬರುತ್ತೆ. ಬೇಸ್ಡ್ ಆನ್ ದಟ್ ಈ ಥರ ಎಲ್ಲರದ್ದು ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ರ್ಯಾಂಕು ಅದರಲ್ಲೇ ಯಾವುದೋ ಒಂದು ಸ್ಟೇಟ್ ರ್ಯಾಂಕ್ ಬರುತ್ತೆ. ಸೊ ನಿಮ್ಮ ರ್ಯಾಂಕ್ ತಿಳ್ಕೊಬೇಕಂದ್ರೆ ಕೂಡಲೇ ಆ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಮಾರ್ಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ನಿಮ್ಮ ರ್ಯಾಂಕ್ನ
ಎಲ್ಲಿಗೆ ಬರ್ಬೋದು ಅಂತಂದು ಒಂದು ಅಂದಾಜು ಸಿಗುತ್ತೆ. ಆ ರ್ಯಾಂಕಿಂಗ್ ಯಾವ ಸ್ಕೋರ್ ರೇಂಜ್ಗೆ ಯಾವ ರ್ಯಾಂಕ್ ಬರ್ಬೋದು ಅನ್ನೋ ಇನ್ನೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಆ ವಿಡಿಯೋದಲ್ಲಿ ನೋಡೋಣ. ಬಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಇಂಜಿನಿಯರಿಂಗ್ ರ್ಯಾಂಕ್ ಅನ್ನೋದನ್ನು ಇಲ್ಲಿ ನೋಡಿದ್ದೀರ. ಥ್ಯಾಂಕ್ ಯು.